ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೋಯಾ ಚಿಂಗ್ಸ್ನ ಹೇಗೆ ಮಾಡೋದು ಅಂದರೆ ಇದನ್ನು ಮಾಡಿದ್ರೆ ನಾವು ಚಿಕನ್ ಸಾಂಬಾರು ಏನಿರುತ್ತಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ. ಆ ರೀತಿ ನಾವು ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಸ್ವಲ್ಪ ಸೋಯಾ ಚಿಂಗ್ಸ್ನ ತೊಗೊಂಡಿದ್ದೀನಿ. ಇದನ್ನು ನಾನು ನೀರಲ್ಲಿ ನೆನೆಸಾಕೋತೀನಿ. ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸಾಕೋತೀನಿ. ಈ ರೀತಿ ನೀರು ಹಾಕಿ ಸ್ವಲ್ಪ ಒಂದು 10ರಿಂದ 15 ನಿಮಿಷ ಬಿಡ್ತೀನಿ. ನಾನೀಗ ಸ್ವಲ್ಪ ಕೊಬ್ಬರಿ, ಆಮೇಲೆ 2 ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ನಾನು ಇಲ್ಲಿ ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಆಮೇಲೆ 2 ಟೊಮೆಟೊ, ಇವನ್ನೆಲ್ಲ ನಾನು ಕಟ್ ಮಾಡಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗಾಗುವ ಹಾಗೆ ರುಬ್ಕೋತೀನಿ. ಇವನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ 1-2-3 ಲವಂಗ, ಆಮೇಲೆ ಸ್ವಲ್ಪ ಚಕ್ಕೆ, ಒಂದು ಚಕ್ಕೆ, ಆಮೇಲೆ 1-2-3 ಕರಿಮೆಣಸು, ಆಮೇಲೆ 1 ಏಲಕ್ಕಿ ಹಾಕಿ, ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಇರ್ತೈತಲ್ಲ, ಆ ಕಡಲೆಬೇಳೆಯನ್ನು ನಾನು ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ತೀನಿ, 1 ಹಿಡಿಯಷ್ಟು ಕಡಲೆಬೇಳೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕೊಳ್ಳೋಣ. ನಾವು ಅಡುಗೆನ ಸ್ಟಾರ್ಟ್ ಮಾಡೋಣ. ಈಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಕಾಯಿಸ್ಬೇಕು. ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗೋವರೆಗೂ ಬಿಡಬೇಕು. ಬಿಸಿ ಆದ ನಂತರ, ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮತ್ತು ಇದಕ್ಕೆ 1-2 ಲವಂಗ, ಆಮೇಲೆ ಚಕ್ಕೆಯನ್ನು ಹಾಕಿ ಚೆನ್ನಾಗಿ ಅದು ಘಮ ಸ್ಮೆಲ್ ಬರೋ ಹಾಗೆ ಬಿಸಿ ಮಾಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆ ಹಾಕಿ ಅದು ಚಟಪಟ ಅನ್ನೋವರೆಗೂ ಬಿಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೋಣ. ಕರಿಬೇವನ್ನ ಹಾಕಿ ಅದು ಚೆನ್ನಾಗಿ ಸ್ಮೆಲ್ ಬರಬೇಕು. ಕರಿಬೇವು ಚೆನ್ನಾಗಿ ಬಿಸಿ ಆಗಬೇಕು. ಅಲ್ಲಿವರೆಗೂ ಬಿಡೋಣ. ಆಮೇಲೆ ಇದಕ್ಕೆ ನಾವು ಏನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೈ ಮಾಡೋಕ್ಕೆ ಅಂತ, ಆ ಒಂದು ಈರುಳ್ಳಿನ ಇಲ್ಲಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಬಿಸಿ ಆಗಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ರೆಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ನಾವು ಏನು ಸೋಯಾನ ನೆನೆಸಾಕಿದ್ವಲ್ಲ, ಆ ಒಂದು ಸೋಯಾನ ನಾವು ಚೆನ್ನಾಗಿ ಹಿಂಡಿಬಿಟ್ಟು ನೀರು ತೆಗೆದುಬಿಟ್ಟು ಇಲ್ಲಿದ್ರಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಕಲಿಸ್ಬೇಕಾಗತ್ತೆ. ಸೊ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಬೇಯಲಿ. ಆಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿ ಸ್ವಲ್ಪ ಗಟ್ಟಿ ಆಗಬೇಕು. ಆಮೇಲೆ ಅದರ ಮೇಲೆ ಸ್ವಲ್ಪ ರೆಡ್ ಕಲರ್ ಬರೋ ಹಾಗೆ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಅದು ಫ್ರೈ ಆಗಬೇಕು. ಆಮೇಲೆ ಇದನ್ನು ನಾವು ಒಂದು 5 ನಿಮಿಷ ಬಿಟ್ಟು ನಾವೇನು ಮಿಕ್ಸಿ ಜಾರಿಗೆ ಏನು ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ನಾವು ಇದರಲ್ಲಿ ಹಾಕಬೇಕಾಗತ್ತೆ. ಆ ಎಲ್ಲ ಮಸಾಲೆನ ಇದರಲ್ಲಿ ನಾವು ಹಾಕೋಣ. ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ನಾವು ಸ್ವಲ್ಪನೇ ಹಾಕಿ ಚೆನ್ನಾಗಿ ಸ್ಪೂನಿಂದ ಕಲಸೋಣ. ಚೆನ್ನಾಗಿ ಸ್ಪೂನಿಂದ ಕಲಸಿ ಆಮೇಲೆ ಆ ಮಸಾಲೆನ ಹಾಕಿದಾದ್ಮೇಲೆ ಸ್ಪೂನಿಂದ ಕಲಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಇದರಲ್ಲಿ ಹಾಕಬೇಕಾಗತ್ತೆ. ನಮಗೆ ನೀರು ಬೇಕಂದರೆ ಹಾಕಬೇಕು, ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಮಗೆ ಹಾಗೆ ಗಟ್ಟಿಯಾಗಿ ಬೇಕಂದರೆ ನೀರನ್ನು ಸ್ಕಿಪ್ ಕೂಡ ಮಾಡ್ಬೋದು. ಅದನ್ನು ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೋತೀನಿ. ಸೊ ಫ್ರೆಂಡ್ಸ್, ನೀರನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ನೀರು ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೂ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಸೇಮ್ ಚಿಕನ್ ಸಾಂಬಾರು ಏನಿರುತ್ತಲ್ಲ ಅದೇ ಥರ ಸ್ಮೆಲ್ಲು ಮತ್ತು ಅದೇ ಥರ ಟೇಸ್ಟ್ ಕೂಡ ಇಲ್ಲಿ ಬರುತ್ತೆ. ನಮಗೆ ಸೇಮ್ ಚಿಕನ್ ಸಾಂಬಾರು ಮಾಡಿದ ಹಾಗೆ ಇರುತ್ತೆ. ನೀವು ಕೂಡ ಟ್ರೈ ಮಾಡಬಹುದು ಮನೆಯಲ್ಲಿ. ಆಮೇಲೆ ನೀರು ಹಾಕಿದ ಮೇಲೆ ಸ್ವಲ್ಪ ಇದನ್ನು ನಾವು ಕುದಿಯೋಕ್ಕೆ ಬಿಡೋಣ. ಮುಚ್ಚಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಅದು ಬೇಯಬೇಕು ಅದರಲ್ಲಿ. ಅಲ್ಲಿವರೆಗೂ ನಾವು ಇದನ್ನು ಬಿಡಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಇದರಲ್ಲಿ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಅದು ಸ್ವಲ್ಪ ಒಂದು 5-10 ನಿಮಿಷ ಆದಮೇಲೆ ನೀವು ನೋಡ್ಬೋದು
ಸೋಯಾಬೀನ್ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಸೋಯಾಬೀನ್ ಸಾಂಬಾರನ್ನು ನಾವು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ವಾರದಲ್ಲಿ ಒಂದು 2-3 ಸಲ ಆದರೂ ತಿನ್ನಬೇಕು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಹಾಗೂ ಚಿಕನ್ ಕೂಡ ನಮಗೆ ನೆನಪಾಗೋದಿಲ್ಲ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಇದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಚಿಕನ್ ಕೂಡ ನೆನಪಾಗೋದಿಲ್ಲ, ಆ ರೀತಿ ಇದು ಟೇಸ್ಟ್ ಇರುತ್ತೆ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ, ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರೆಯಬೇಡಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.